ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಅಂತ ಒಂದು ಗಾದೆ. ಇದು ಎಲ್ರಿಗೂ ಗೊತ್ತಿದೆ, ಈಗ ಅಂತ ಅಲ್ಲ. ಸರ್ಕಾರಿ ಹಾಸ್ಪಿಟ್ಲ್ಗಳಲ್ಲಿ ಎಲ್ಲ ಮೆಡಿಸಿನ್ಸು ಫ್ರೀಯಾಗಿ ಸಿಗಲ್ಲ. ಯಾವಾಗ ನೋಡಿದ್ರು ಅದು ಅವಾಗಿಲ್ಲ, ಸ್ಟಾಕ್ ಬಂದಿಲ್ಲ, ಅದು ಇದು ಅಂತಾರೆ. ಈಗ ವಿಕ್ಟೋರಿಯಾ ಹಾಸ್ಪಿಟ್ಲ್ಗೆ ಹೋಗೋಣ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಬೇಸಿಕ್ ಮಾತ್ರೆಗಳ ಕೊರತೆ ಅಲ್ಲೂ ಕೂಡ ಕಂಡು ಬಂದಿದೆ. ಪ್ರತಿಷ್ಠಿತ ಸರ್ಕಾರಿ ಆಸ್ಪತ್ರೆ ವಿಕ್ಟೋರಿಯಾದಲ್ಲಿ ಮಾತ್ರೆಗಳೇ ಸಿಗ್ತಾ ಇಲ್ಲ. ಕೆಲವು ಮಾತ್ರೆ ಔಷಧಿ ಹೊರಗಡೆಗೆ ಬರ್ಕೊಡ್ತಾರೆ ಡಾಕ್ಟರ್ಸ್. ಚರ್ಮ, ನರರೋಗ, ಮೂಳೆ ಸಮಸ್ಯೆ ಸೇರಿ ಹಲವು ಔಷಧಿಗಳೇ ಇಲ್ಲ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೂಡ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ನಡೆಸಿದಂತಹ ಸಂದರ್ಭದಲ್ಲಿ ಏನಾಯಿತು ಅಂತ ನೋಡಿ. ಔಷಧಿ ಎಲ್ಲ ಸಿಗುತ್ತಾ, ಬೇರೆ ಕಡೆ ತಗೋಬೇಕಾ? ಏನು ಬೇರೆ ಕಡೆ ಬರ್ದಿರೋದು ಬೇರೆ ಕಡೆಗೇನು ಯಾವ್ದು ಎಲ್ಲ ಸಿಗ್ತಾ ಇಲ್ಲ ಸಿಕ್ತು. ಸಿಗ್ತಾ ಎಷ್ಟು ಮಾತ್ರ ಬರ್ತಿದ್ದಾರೆ ಹೊರಗಡೆ? ಬುಕ್ ಇದೆಯಾ ಅದು ತೋರಿಸಿ. ಯಾವ ಮಾತ್ರ ಹೊರಗಡೆ ಬರ್ತಿದ್ದಾರೆ? ಸಿಗ್ತಾ ಸರ್ ಎಲ್ಲ ಮಾತ್ರ ಇಲ್ಲಿ? ಎಲ್ಲ ಇಲ್ಲ, ಒಂದೇ ಕೊಟ್ಟಿದ್ದಾರೆ. ಇದೆಲ್ಲ ಹೊರಗಡೆ ಸಿಗುತ್ತಂತ? ಏನು ತೋರ್ಸಕ್ಕೆ? ಟ್ಯಾಬ್ಲೆಟ್ ಏನಕ್ಕೆ ಇದಾ ಹೊರಗಡೆ ಬರ್ಕೊಟ್ಟಿರೋದಾ? ಬೌರಿಂಗ್ ಆಸ್ಪತ್ರೆ ಆವರಣದಲ್ಲೂ ಕೂಡ ಇದೇ ಹಣೆ ಬರಹ ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲೂ ಅಷ್ಟೇ, ಬೇಸಿಕ್ ಅಂದ್ರೆ ಬೇಸಿಕ್ ಮಾತ್ರೆಗಳೇ ಸಿಗ್ತಾ ಇಲ್ಲ. ಕೆಲವೊಂದು ಸಿಕ್ಕಿದ್ರೆ ಕೆಲವೊಂದು ಮಾತ್ರೆಗಳು ಸಿಗ್ತಾ ಇಲ್ಲ. ಕೆಲ ಮಾತ್ರೆ ಔಷಧಿ ಸಿಗದೇ ಇರೋದಕ್ಕೆ ರೋಗಿಗಳ ಹೈರಾಣಾಗೋಗಿದ್ದಾರೆ, ಅವ್ರ ಕಡೆಯವರು ಹೈರಾಣಾಗೋಗಿದ್ದಾರೆ. ಮೊದಲೇ ಸಮಸ್ಯೆಗೆ ಸಿಕ್ಕಾಕೊಂಡು ಅಲ್ಲಿಗೆ ಬರ್ತಾರೆ. ಪ್ರೈವೇಟ್ ಹಾಸ್ಪಿಟ್ಲು ಬಿಲ್ ಕಟ್ಟೋದಕ್ಕಾಗಲ್ಲ, ಅಲ್ಲಿ ಮೆಡಿಸಿನ್ಸ್ ತಗೊಳಕ್ಕಾಗಲ್ಲ ಅಂತ ಇಲ್ಲಿ ಬರ್ತಾರೆ. ಇಲ್ಲೂ ಅದೇ ಬಾಳು ಅಂದ್ರೆ ಏನರ್ಥ? ಪಬ್ಲಿಕ್ ಟಿವಿ ಹತ್ರ ಸಮಸ್ಯೆಗೆ ಸಿಕ್ಕಾಕೊಂಡಂತಹ ರೋಗಿಗಳು ಮಾತಾಡಿದ್ದಾರೆ. ಬೌರಿಂಗ್ ಆಸ್ಪತ್ರೆಯ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಏನ್ ಹೇಳುತ್ತೆ ಅನ್ನೋದನ್ನ ಕೂಡ ನೋಡ್ಬಿಡೋಣ. ಈ ಒಂದು ಆಸ್ಪತ್ರೆಯಲ್ಲಿ ಜನೌಷಧಿ ಕೇಂದ್ರ ಇಲ್ಲ. ಆದಾಗ್ಯೂ ಕೂಡ ಇಲ್ಲಿನ ಒಂದು ಫಾರ್ಮಸಿಯಲ್ಲಿ ಮೆಡಿಸಿನ್ಗಳನ್ನು ವಿತರಣೆ ಮಾಡುವಂಥದ್ದು ಕೂಡ ಆಗುತ್ತೆ. ಆದರೆ ಒಂದಿಷ್ಟು ಮೆಡಿಸಿನ್ಗಳು ಸಿಗ್ತಾ ಇದೆ, ಕೆಲವೊಂದಿಷ್ಟು ಸಿಗ್ತಾ ಇಲ್ಲ. ಒಬ್ರು ಇದ್ದಾರೆ, ಮಾತನಾಡಿಸ್ತೀನಿ. ಅಮ್ಮ, ನಿಮಗೆ ಮೆಡಿಸಿನ್ಗಳು ಸಿಕ್ಕಿದ್ವಾ? ಯಾವುದು ಸಿಕ್ಕಿಲ್ಲ ಸರ್, ಎಲ್ಲ ಹೊರಗಡೆನೇ ತಂದು ಕೊಡ್ತಾ ಇದ್ದೀವಿ. ಹೇಳ್ತಾರೆ ಸರ್ಕಾರದವರು ಎಲ್ಲ ಸರ್ಕಾರಿ ಹಾಸ್ಪಿಟಲಲ್ಲಿ ಫ್ರೀ ಆಗಿ ಸಿಗುತ್ತೆ ಮೆಡಿಸಿನ್ಗಳು. ಸರ್ಕಾರಿ ಹಾಸ್ಪಿಟ್ಲಲ್ಲಿ ಫ್ರೀಯಾಗಿ ಸಿಗ್ತದೆ ಅಂತ ಹೇಳಿದ್ರೆ ಬಂದು ಅಡ್ಮಿಟ್ ಮಾಡಿದೆ, ಎಲ್ಲ ಹೊರಗಡೆನೇ ತಂದು ಕೊಡ್ತಾ ಇದ್ದೀವಿ. ಸಮಸ್ಯೆ ಆಗ್ತಾ ಇದೆ, ದುಡ್ಡು ಕೊಟ್ಟು ತಗೊಳ್ಬೇಕು ಅಂತ ಸಮಸ್ಯೆ ಆಗ್ತಾ ಇದೆ ಸರ್. ದುಡ್ಡು ಕೊಟ್ಟು ತಗೋಬೇಕಂದ್ರೆ ಕೂಲಿ ಮಾಡ್ಕೊಂಡು ಜೀವನ ಮಾಡೋರು ಸರ್. ಏನು ಹೇಳ್ತೀರಿ ಮತ್ತೆ ಈ ಸರ್ಕಾರದವ್ರಿಗೆ? ಏನು ಹೇಳೋಣ ಸರ್? ನೀವು ಯಾವ ಮೆಡಿಸಿನ್ಗೆ ಬಂದಿದ್ರಿ, ಸಿಕ್ಕಿದ್ವಾ ನಿಮಗೆ? ಇಲ್ಲ, ಸಿಕ್ಕಿಲ್ಲ ಸರ್. ಇದು ಕಿವಿ ನೋವಿಗೆ ಬಂದಿದ್ದು ನಾನು. ಮೆಡಿಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈಚೆ ಕಡೆ ತಗೊಂಡಿದ್ದಾರೆ. ಇಲ್ಲಿ ಹೊರಗಡೆ ತಗೋಬೇಕಂತ, ಒಳಗಡೆ ತಗೊಂಡ್ರೆ ಅಂತಾರೆ. ಈಗ ಈ ಮೆಡಿಸಿನ್ಗಳನ್ನು ಕೇಳಿದಾಗ ಏನಂದ್ರು? ಸ್ಟಾಕ್ ಇಲ್ಲ ಅಂತಂದ್ರ ಅಥವಾ ಇಲ್ಲ ಅಂತಂದ್ರೆ? ಇಲ್ಲ, ಸ್ಟಾಕ್ ಇಲ್ಲ, ಈಚೆ ಕಡೆ ತಗೊಳ್ರಿ ಅಂತ ಹೇಳಿದ್ರು. ಇಲ್ಲಿ ಫಾರ್ಮಸಿ ಇದೆ. ಈಗ ಇನ್ನೊಬ್ರು ಕೂಡ ಇದ್ದಾರೆ. ಸುಮಾರು ಜನ ಪ್ರಿಸ್ಕ್ರಿಪ್ಷನ್ಗಳನ್ನು ಇಟ್ಕೊಂಡು ಬರ್ತಾರೆ, ರೋಗಿಗಳು ಬರ್ತಾರೆ. ಆದರೆ ಅವ್ರಿಗೆ ಯಾವುದು ಅಗತ್ಯ ಇದೆ ಮೆಡಿಸಿನ್ಗಳು, ಅದು ಕೆಲವರಿಗೆ ಸಿಗ್ತಾ ಇಲ್ಲ. ಸರ್ಕಾರ ಹೇಳುತ್ತೆ ಆಯಾ ಸರ್ಕಾರಿ ಆಸ್ಪತ್ರೆಗಳಲ್ಲೇ ಎಲ್ಲ ರೀತಿಯ ಔಷಧಿಗಳನ್ನು ಕೂಡ ನಾವು ರೆಡಿಯಾಗಿ ಇಟ್ಕೊಂಡಿದ್ದೀವಿ. ಸೊ ಆ ಕಾರಣಕ್ಕಾಗಿ ಜನೌಷಧಿ ಕೇಂದ್ರಗಳನ್ನು ನಾವು ಅಲ್ಲಿಂದ ಶಿಫ್ಟ್ ಮಾಡುವಂಥದ್ದು ಅಥವಾ ತೆಗೆಯುವಂಥದ್ದನ್ನು ಕೂಡ ಮಾಡ್ತಾ ಇದ್ದೀವಿ ಅಂತೇಳಿ. ಆದರೆ ಅಸಲಿಗೆ ಇಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇರುವಂತಹ ಚಿತ್ರಣನೇ ಬೇರೆ ಇದೆ. ಇಲ್ಲಿ ಔಷಧಿಗಳೇ ಸಿಗೋದಿಲ್ಲ. ಸೊ ಹೀಗಾಗಿ ಅನಿವಾರ್ಯವಾಗಿ ಜನ ಮತ್ತೆ ಹೊರಗಡೆ ಹೋಗಿ ಮೆಡಿಕಲ್ಗಳಲ್ಲಿ ಕಾಸನ್ನು ಕೊಟ್ಟು ಮತ್ತೆ ಖರೀದಿ ಮಾಡುವಂಥ ಸ್ಥಿತಿ ಈಗ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೂಡ ಬೆಳಕಿಗೆ ಬರ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಾದೇಶ್. ಇಷ್ಟೆಲ್ಲ ರಿಯಾಲಿಟಿ ಚೆಕ್ ನೋಡಿದ್ಮೇಲೆ ನಮಗೆ ಬಹಳ ಕ್ಲೀನ್ ಆಗಿ ಅರ್ಥ ಆಗೋದೇನೆಂದ್ರೆ, ಖಾಸಗಿ ಮೆಡಿಕಲ್ ಮಾಫಿಯಾವನ್ನ ಕಾಯ್ಲಿಕ್ಕೆ ಆರೋಗ್ಯ ಸಚಿವರಿದ್ದಾರ, ಅವರನ್ನು ಸಾಕ್ಲಿಕ್ಕೆ ಸರ್ಕಾರ ಇದೆಯಾ ಅನ್ನೋದು ಪ್ರಶ್ನೆ ಆಗುತ್ತೆ. ಬೇಸಿಕ್ ಮಾತ್ರೆಗಳು ಸಿಗಲ್ಲ, ಅಲ್ಲಿ ಕಾಸ್ಟ್ಲಿ ಮಾತ್ರೆಗಳ ಕತೆ ಬಿಟ್ಬಿಡೋಣ. ಬೇಸಿಕ್ಕು ಸಿಗಲ್ಲ ಅಂದ್ರೆ ಏನು ಉಪಕಾರ ಮಾಡಿದ್ರು ಇವರು ಸಾರ್ವಜನಿಕರಿಗೆ? ಹಂಗಾದ್ರೆ ಖಂಡಿತ ಹೌದು ಮಮತಾ. ಅಂದರೆ ಇವರು ಖಾಸಗಿ ಮಾಫಿಯಾಗೆ ಸಪೋರ್ಟ್ ಮಾಡೋ ರೀತಿಯಾಗಿ ಏನಾದರೂ ವರ್ತನೆ ಮಾಡ್ತಿದ್ದಾರಾ ಅಂತ. ಯಾಕಂದರೆ ಈ ಪ್ರಧಾನಮಂತ್ರಿ ಏನು ಜನೌಷಧಿ ಕೇಂದ್ರಗಳಿದ್ದಾವೆ, ಜನರಿಕ್ ಕೇಂದ್ರಗಳಿದ್ದಾವೆ, ಅಲ್ಲಿ ಕಡಿಮೆ ಬೆಲೆಯಲ್ಲಿ ಜನಕ್ಕೆ ಅಂದರೆ ಮಧ್ಯಮ ವರ್ಗದವರಾಗಿರ್ಬೋದು, ಬಡವರಾಗಿರ್ಬೋದು, ಎಲ್ಲರೂ ಕೂಡ ಅಲ್ಲಿ ಮಾತ್ರೆಗಳನ್ನಾಗಿರ್ಬೋದು, ಔಷಧಿಗಳನ್ನು ಖರೀದಿ ಮಾಡ್ಬೋದಾಗಿತ್ತು. ಈಗ ನಾವು ಉಚಿತವಾಗಿ ಕೊಡ್ತೀವಿ ಅನ್ನುವಂಥ ಬೊಬ್ಬೆ ಹೊಡ್ಕೊಂಡ್ರು. ಆದರೆ ನಾವು ಪ್ರಮುಖವಾಗಿ ಅಂದರೆ ಬೆಂಗಳೂರಿನಲ್ಲಿರುವಂಥ ಪ್ರಮುಖ 3 ಆಸ್ಪತ್ರೆಗಳಲ್ಲಿ ನಾವು ರಿಯಾಲಿಟಿ ಚೆಕ್ಕನ್ನು ಮಾಡಿದ್ವಿ. ಒಂದು ವಿಕ್ಟೋರಿಯಾ,
ಇನ್ನೊಂದು ಬೋರಿಂಗು ಮತ್ತು ಇನ್ನೊಂದು KC ಜನರಲ್ಲು, 3 ಆಸ್ಪತ್ರೆಗಳಲ್ಲೂ ಕೂಡ ಪ್ರಮುಖವಾಗಿ ಬೇಕಾಗಿರುವಂಥ ಔಷಧಿಗಳು ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಅಂದರೆ ಎಲ್ಲ ಕಡೆಗಳಲ್ಲೂ ಕೂಡ ಕೊರತೆ ಎದ್ದು ಕಾಣ್ತಾ ಇತ್ತು. ಜೊತೆಗೆ ಕೆಲವು ಆಸ್ಪತ್ರೆಗಳಲ್ಲಿ ಅಂದರೆ ಏನು KC ಜನರಲ್ ಆಸ್ಪತ್ರೆಯಲ್ಲಿ ಕೆಲವು ಮಾತ್ರೆಗಳು ಸಿಗ್ತಾ ಇತ್ತು, ಅದು ಕೂಡ ಕೆಮ್ಮು, ನೆಗಡಿ, ವಾಂತಿ ಈ ಥರದ ಮಾತ್ರೆಗಳು ಸಿಗ್ತಾ ಇತ್ತು ಹೊರತುಪಡಿಸಿದ್ರೆ ಬೇರೆ ಯಾವುದು ಕೂಡ ಅಲ್ಲಿ ಸಿಗ್ತಾ ಇರಲಿಲ್ಲ. ಇನ್ನು ಬೋರಿಂಗ್ ಆಸ್ಪತ್ರೆಯಲ್ಲಿ ಕೂಡ ಅದೇ ರೀತಿ ಆಗಿತ್ತು. ಬೋರಿಂಗ್ ಆಸ್ಪತ್ರೆಯಲ್ಲೂ ಸಹ ಜನರಿಗೆ ಅಂದರೆ ಬರ್ಕೊಡ್ತಾ ಇದ್ರು, ಬರ್ಕೊಡೋದ್ರಲ್ಲಿ 2 ಚೀಟಿ ಇರ್ತಾ ಇತ್ತು. 2 ಚೀಟಿಯಲ್ಲಿ 1 ಚೀಟಿ ಇಲ್ಲಿ ಸಿಗುತ್ತೆ ನಿಮಗೆ ಮಾತ್ರೆಗಳು, ಇನ್ನು ಮಿಕ್ಕಿದ್ದೆಲ್ಲವೂ ಕೂಡ ನೀವು ಹೊರಗಡೆ ತೊಗೊಬೇಕು ಅಂತ. ಹೊರಗಡೆ ತೊಗೊಂಡ್ರೆ ಅದಕ್ಕೆ ದುಪ್ಪಟ್ಟು ಹಣ ಕೊಡಬೇಕು. ಇನ್ನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಂತೂ ಯಾವ ಮಟ್ಟಕ್ಕೆ ಇದಿದೆ ಅಂದರೆ ಅವ್ಯವಸ್ಥೆ ಇದೆ ಅಂದರೆ ಯಾವುದೇ ರೀತಿಯಾದಂಥ ಔಷಧಿಗಳಿಲ್ಲ, ಕೇವಲ ಬೆರಳೆಣಿಕೆಯ ಔಷಧಿಗಳು ಮಾತ್ರ ಉಚಿತವಾಗಿ ಸಿಗುತ್ತೆ. ಇನ್ನೆಲ್ಲವನ್ನು ಕೂಡ ಹೊರಗಡೆ ಬರ್ಕೊಡ್ತಾರೆ. ಅದು ಕೂಡ ಪ್ರಮುಖವಾಗಿ ಚರ್ಮಕ್ಕೆ ಸಂಬಂಧಪಟ್ಟಂಥ ಏನಾದರೂ ಕಾಯಿಲೆಗಳಿದ್ದರೆ, ನರಕ್ಕೆ ಸಂಬಂಧಪಟ್ಟಂಥ ಏನಾದರೂ ಸಮಸ್ಯೆಗಳಿದ್ದರೆ, ಮೂಳೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ದರೆ ಇವೆಲ್ಲದಕ್ಕೂ ಕೂಡ ಆ ಔಷಧಿಗಳಿದ್ದಾವೆ, ಅವುಗಳ ಬೆಲೆ ಜಾಸ್ತಿ ಇರ್ತವೆ. ಅವೆಲ್ಲವನ್ನು ಕೂಡ ಹೊರಗಡೆ ಬರ್ಕೊಟ್ಟಿದ್ರು. ನಿನ್ನೆ ಅವೆಲ್ಲವನ್ನು ಕೂಡ ನಾವು ರಿಯಾಲಿಟಿ ಚೆಕ್ ಮಾಡುವಂಥ ಸಂದರ್ಭದಲ್ಲಿ ಅದರ ಬೆಲೆ 200, 300, 400, 600 ರೂಪಾಯಿ ಬೆಲೆಯ ಔಷಧಿಗಳೆಲ್ಲವೂ ಕೂಡ ಹೊರಗಡೆ ಸಿಗುತ್ತೆ. ಕೇವಲ ಕಡಿಮೆ ಬೆಲೆಯ, ಕಡಿಮೆ ಕ್ವಾಂಟಿಟಿಯ ಏನು ಮಾತ್ರೆಗಳಿರ್ತವೆ, ಔಷಧಿಗಳಿರ್ತವೆ, ಅವು ಮಾತ್ರ ಇಲ್ಲಿ ವಿಕ್ಟೋರಿಯಲ್ಲಿ ಸಿಗುವಂಥದ್ದು. ಒಟ್ಟಾರೆ ಸಚಿವರೇನು ಹೇಳಿದ್ರು, ನಾವೆಲ್ಲ ಮಾತ್ರೆಗಳನ್ನು, ಎಲ್ಲ ಔಷಧಿಗಳನ್ನು ಉಚಿತವಾಗಿ ನಾವೇ ಕೊಡ್ತೀವಿ, ಇನ್ಯಾಕೆ ಬೇಕು ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ಅನ್ನೋ ಥರದ ಮಾತನ್ನು ಹೇಳಿದ್ರು. ನೋಟಿಸನ್ನು ಕೂಡ ಕೊಟ್ಟಿದ್ರು. ಆದರೆ ಈಗ ಗಮನಿಸಿದ್ರೆ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಷ್ಟರ ಮಟ್ಟಿಗೆ ಅವ್ಯವಸ್ಥೆ ಇದೆ, ಎಷ್ಟರ ಮಟ್ಟಿಗೆ ಔಷಧಿಗಳ ಕೊರತೆ ಇದೆ ಅನ್ನೋದು ಗೊತ್ತಾಗುತ್ತೆ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಇದೆಲ್ಲ ಗೊತ್ತಿರುವಂತಹ ವಿಚಾರಣೆ. ಒಟ್ಟಾರೆ ರಾಜ್ಯ ಸರ್ಕಾರದ ಪ್ರತಿಷ್ಠೆಯಿಂದಾಗಿ ಬಡ ರೋಗಿಗಳು ಪರದಾಡುವಂತಹ ಸನ್ನಿವೇಶ ನಿರ್ಮಾಣ ಆಗಿದೆ.